ಬಿಜೆಪಿ ಪಕ್ಷ ಅಸಮಾನತೆಯ ಪರವಾಗಿದೆ. ಅಸಮಾನತೆ ವಿರುದ್ಧ ಹೋರಾಟ ಮಾಡಿದ್ರೆ ಅವ್ರು ಸಹಿಸಲ್ಲ. ಇದೇ ಕಾರಣಕ್ಕೆ ಬಿಜೆಪಿಗೆ ನನ್ನ ಮೇಲೆ ಕೋಪ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಸಮಾನತೆಯ ಪರವಾಗಿ ಬಿಜೆಪಿ ಇದೆ, ಅಸಮಾನತೆ ವಿರುದ್ಧ ಹೋರಾಟ ಮಾಡಿದ್ರೆ ಸಹಿಸಲ್ಲ ಅಂತ. ಹಾಗಾಗಿ ಇದೇ ಕಾರಣಕ್ಕೆ ಬಿಜೆಪಿಗೆ ನನ್ನ ಮೇಲೆ ಕೋಪ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಜೆಪಿಯವರು ಸಹಿಸೋಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ ಅವರಿಗೆ. ಈಗ ನಾವು ಗ್ಯಾರಂಟಿಗಳನ್ನು ಎಲ್ಲ ಜಾರಿ ಮಾಡಿಬಿಟ್ಟಿದ್ದೀವಲ್ಲ, ಸಹಿಸ್ಕೊಳಕ್ಕಲ್ಲ. ಒಟ್ಟೂರಿಯಿಂದ ಮಾಡಬಾರ್ದದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅದನ್ನೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲನೂ ಈಗ ಪ್ರಸ್ತಾಪ ಮಾಡುತ್ತೆ. HD ಕುಮಾರಸ್ವಾಮಿ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ಸಿಗತ್ತಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಲೋಕಾಯುಕ್ತ SITಗೆ ಮನವಿ ಮಾಡಲಾಗಿದೆ. 2023 ನವೆಂಬರ್ನಲ್ಲಿ ಲೋಕಾಯುಕ್ತ ಪೊಲೀಸರು ಈ ಮನವಿಯನ್ನ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ರಾಜ್ಯಪಾಲರು ಯಾವುದೇ ನಿರ್ಣಯ ಕೈಗೊಂಡಿಲ್ಲ. ಆಗಸ್ಟ್ 8ನೇ ತಾರೀಕಿಗೆ ಹೆಚ್ಚಿನ ವಿವರಣೆ ಕೇಳಿ ರಾಜ್ಯಪಾಲರ ಕಚೇರಿಯಿಂದ ಒಂದು ಪತ್ರ ಬಂದಿದೆ. ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪುನಃ ಮನವಿ ಮಾಡಲಾಗಿದೆ. ಮಾಡಿ SIT ಪತ್ರ ಬಂದಿದೆ. ವೆಂಕಟೇಶ್ವರ ಸಾಯಿ ಮಿನರಲ್ಸ್ಗೆ ಅಕ್ರಮ ಗಣಿ ಪರವಾನಗಿ ಕೊಟ್ಟಿರ್ತಕ್ಕಂಥ ಕೇಸ್ ಇದು. ಲೋಕಾಯುಕ್ತ SIT ಅಂದಿನ IGP ಚಂದ್ರಶೇಖರ್, ಆವತ್ತು IGP ಆಗಿದ್ದಂಥವ್ರು ಲೋಕಾಯುಕ್ತ SITಗೆ ಅವ್ರು ಮನವಿ ಮಾಡಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಏನು ಮಾಡ್ತಾರೆ ಪ್ರಶ್ನೆ. ಸೊ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋ ವಿಚಾರದ ಹಿನ್ನೆಲೆಯಲ್ಲಿ HD ಕುಮಾರಸ್ವಾಮಿ ಅವರ ವಿರುದ್ಧ ಇರತಕ್ಕಂಥ ಈ ಜಂತಕಲ್ ಮೈನಿಂಗ್ ಕೇಸ್ನ ಒಂದು ಪ್ರಕರಣ ಏನಿದೆ, ಇದರಲ್ಲಿ ರಾಜ್ಯಪಾಲರಿಗೆ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಇಲ್ಲೂ ಕೂಡ ರಾಜ್ಯಪಾಲರು ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ, ಸಾಕಷ್ಟು ಪ್ರಶ್ನೆಗಳು ಎದ್ದಿತ್ತು. ಕಾಂಗ್ರೆಸ್ ಪಾಳಿಯ ಈ ಪ್ರಶ್ನೆಯನ್ನು ಪದೇ ಪದೇ ಕೇಳಿತ್ತು. HD ಕುಮಾರಸ್ವಾಮಿ ಅವರ ವಿರುದ್ಧ ಯಾಕೆ ಕೊಟ್ಟಿಲ್ಲ, ಹಾಗಾದರೆ ಯಾಕೆ ಡಿಲೇ ಆಯಿತು ಅಂತ. ಈ ಹಿಂದೆ ಅದರಲ್ಲಿ ಆ ಕೇಸು ಕೋರ್ಟಿಗೆ ಹೋಗಿ ಅದರಲ್ಲಿ ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು. HD ಕುಮಾರಸ್ವಾಮಿ ಅವರ ಮೇಲೆ ಆರೋಪವಿದೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗುತ್ತಿಗೆ ಕೊಟ್ಟಿದ್ದಾರೆ. 2023 ನವೆಂಬರ್ 23ನೇ ತಾರೀಕು ಪ್ರಾಸಿಕ್ಯೂಷನ್ಗೆ ಕೇಳಿದ್ರು. ಈ ಬಗ್ಗೆ ಲೋಕಾಯುಕ್ತರು ಪರ್ಮಿಷನ್ ಕೇಳಿದ್ರು. ಈಗ ಮತ್ತೆ ಅನುಮತಿ ಕೇಳಿದ್ದಾರೆ ಅಷ್ಟೇ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗುತ್ತಿಗೆ ಅನುಮತಿಗೆ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತವರೆಗೂ ಮತ್ತೆ ಕೇಳಿದ್ದಾರೆ ಅಷ್ಟೇ. ಗೊತ್ತಾಯ್ತಾ? ಅದನ್ನು ಮತ್ತೆ ಕೇಳಿದ್ದಾರೆ. ಅಂದರೆ 26/7/2024 ಅಪ್ರಾಯಮ್ ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ. 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗ್ಬೋದು. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗ್ತಾರೆ. ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತವರೆಗೂ ಮತ್ತೆ ಪ್ರಧಾನಿ ಮೋದಿಗೂ ಬಾಂಗ್ಲಾದೇಶದಲ್ಲಿ ಆದಂತಹ ಸ್ಥಿತಿ ಬರಲಿದೆ, ಹಾಸಿಗೆ ದಿಂಬು ಹಿಡಿದು ಹೋಗಬೇಕಾಗತ್ತೆ ಅಂತ ಮತ್ತೊಬ್ಬ ಕಾಂಗ್ರೆಸ್ಸಿಗನಿಂದ ಹಿಂಸಾಚಾರದ ಸಮರ್ಥನೆ ನಡೆದಿದೆ. ಪ್ರಧಾನಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ರಕ್ಷಿತ್ ಶಿವರಾಮ್. ಬೆಳ್ತಂಗಡಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯವರೇ, ಒಂದು ವಿಚಾರ ನೀವು ತಿಳಿದುಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಅದೇ ಪ್ರಸಂಗ ನಿಮಗೂ ಶೀಘ್ರದಲ್ಲಿ ಬರಲಿದೆ ಅಂತ.
ಯಾಕೆ ಇಂಥ ಮಾತುಗಳನ್ನು ಆಡ್ತಾರೆ? ಅವರು ಒಂದು ಪಕ್ಷದ ಪ್ರಧಾನಿ ಅಲ್ಲ, ಅವರು ಭಾರತದ ಪ್ರಧಾನಿ, ಭಾರತದ ಪ್ರಜಾಪ್ರಭುತ್ವದ ಗಣರಾಜ್ಯದ ಪ್ರಧಾನಿ ಅವರು. ಅವ್ರ ವಿರುದ್ಧ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ನಾವೇ ಕೆಟ್ಟದ್ದು ಬಯಸಂಗಾಗಲ್ವಾ ಇದು? ಬಾಂಗ್ಲಾದೇಶ ಮಾದರಿ ಗಲಭೆ ಎಚ್ಚರಿಕೆಯನ್ನ ಈ ಹಿಂದೆ ಐವನ್ ಡಿಸೋಜಾ ಏನು ಹೇಳಿಕೆ ಕೊಟ್ಟಿದ್ರು, ಆ ಬೆನ್ನಲ್ಲೇ ಈ ರಕ್ಷಿತ್ ಶಿವರಾಮ್ ಕೂಡ ಮತ್ತೆ ಅಂಥದ್ದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಬರಲಿ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ, ಒಂದು ವಿಚಾರವನ್ನು. ಕಾಂಗ್ರೆಸ್ ಸಚಿವರು ಶಾಸಕರ ವಿರುದ್ಧ ದೂರು ಕೊಡಲಾಗಿದೆ. ಬಿಜೆಪಿ ದೂರನ್ನು ಕೊಟ್ಟಿದೆ. ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಯಾರೆಲ್ಲ ನಿಂದಿಸಿದ್ದಾರೆ ಅವರ ವಿರುದ್ಧ ದೂರನ್ನು ಕೊಡಲಾಗಿದೆ. ಡಿಜಿಪಿಗೆ ಬಿಜೆಪಿ ನಿಯೋಗ ದೂರು ಸಲ್ಲಿಸಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ನಿಯೋಗ ದೂರು ಕೊಟ್ಟಿದೆ. ಗೂಂಡಾ ಕಾಯ್ದೆಯಡಿ, ಅಟ್ರಾಸಿಟಿ ಕಾಯ್ದೆಯಡಿ ದೂರು ದಾಖಲಿಸಿದ್ದಾರೆ ಬಿಜೆಪಿ ನಾಯಕರು. ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ತೀರಾ ಅವಾಚ್ಯ ಶಬ್ದಗಳನ್ನ ಬಳಸಿರ್ತಕ್ಕಂಥದ್ದು, ಜೊತೆಗೆ ನಿಂದನೆ ಮಾಡಿರ್ತಕ್ಕಂಥದ್ದು, ಇಂಥವೆಲ್ಲ ನಡೆದಿದೆ. ಹಾಗಾಗಿ ಏಕವಚನದಲ್ಲಿ ನಿಂದಿಸಿರ್ತಕ್ಕಂಥದ್ದು. ರಾಜ್ಯಪಾಲರಿಗೆ ಒಂದು ಘನತೆ ಇದೆ, ಆ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ, ಅದಕ್ಕೆ ಅದರದ್ದೇ ಆದ ಗೌರವಗಳಿದೆ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವ ನಡ್ಕೊಳ್ಬೇಕಾಗತ್ತೆ. ಧನ್ಯವಾದ ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್, ಥ್ಯಾಂಕ್ ಯು. ಐವಾನ್ ಡಿಸೋಜಾಗೆ ಪಾಕಿಸ್ತಾನದ ನಂಟು, ಈ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಅವರನ್ನ ದೇಶ ವಿರೋಧಿ ಅಂತ ಗುರುತಿಸಬೇಕು, ಐವಾನ್ ಡಿಸೋಜಾ ಅವರನ್ನ MLC ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಐವಾನ್ ಡಿಸೋಜಾ ವಿರುದ್ಧ ಕಾರಜೋಳ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ಗೋವಿಂದ ಕಾರಜೋಳ ಈ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಐವಾನ್ ಡಿಸೋಜಾ ಹೇಳಿಕೆಯನ್ನ ಕೊಟ್ಟಿದ್ರು. ಬಾಂಗ್ಲಾದೇಶದಂತಹ ಪರಿಸ್ಥಿತಿ ಇಲ್ಲೂ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ಹೇಳಿಕೆಯ ವಿರುದ್ಧ, ಅಂದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ಹೇಳಿಕೆ ವಿರುದ್ಧ ಗೋವಿಂದ ಕಾರಜೋಳ ಆಕ್ರೋಶಗೊಂಡಿದ್ದಾರೆ. ಐವಾನ್ ಡಿಸೋಜಾ ಅಂತಕ್ಕಂಥವ್ರು MLC ಅವರು, ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲಿಯೂ ಬರ್ತದೆ, ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನನಗೆ ಸಂಶಯ ಬರ್ಲಿಕ್ಕತ್ತದ. ನನಗೇನು ಸಂಶಯ ಬರ್ಲಿಕ್ಕತ್ತದ ಅಂದ್ರೆ, ಐವಾನ್ ಡಿಸೋಜಾ ಅವ್ರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ, ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂಥೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ, ಆರೋಪ ಇದೆ. ಅದಕ್ಕೆ ನನಗೆ ಸಂಶಯ ಬರ್ತದ, ಐವಾನ್ ಡಿಸೋಜಾ ಅವ್ರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು. ದೇಶದ್ರೋಹಿ ಅಂಥೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು MLC ಸ್ಥಾನದಲ್ಲಿದ್ದಾರೆ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಐವಾನ್ ಡಿಸೋಜಾ ಅಂತಕ್ಕಂಥವ್ರು MLC ಅವರು, ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲಿಯೂ ಬರ್ತದೆ, ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನನಗೆ ಸಂಶಯ ಬರ್ಲಿಕ್ಕೆ